ಟಿವಿ ಕನ್ನಡ ಚಾನೆಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಉತ್ಸಾಹ, ಹೊಸ ಚೈತನ್ಯ, ಹೊಸ ಆಶಾ ಭಾವನೆಗಳನ್ನು ಹೊತ್ತು ನಿಮಗಾಗಿ ಪ್ರಸಾರ ಮಾಡ್ತಿದ್ದ ಒಂದು ಎನ್ಫೋಟೈನ್ಮೆಂಟ್ ಚಾನೆಲ್. ಫ್ಯಾಷನ್ ಈ ಹಿಂದೆ ಸಖತ್ ಗ್ರ್ಯಾಂಡ್ ಆಗಿ ಲೋಕಾರ್ಪಣೆಗೊಂಡಿತ್ತು. ಆದರೆ ಕಾರಣಾಂತರಗಳಿಂದ ಸಡನ್ ಆಗಿ ಸ್ಟಾಪ್ ಆಗಿತ್ತು. BN ಟಿವಿಯಲ್ಲಿ ಬರುವ ಪ್ರೋಗ್ರಾಂಗಳನ್ನ ಜನ ಮಿಸ್ ಮಾಡ್ಕೊತಿದ್ರು. ಈ ಬಗ್ಗೆ ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಹೊಸ ವರ್ಷಕ್ಕೆ ಕರ್ನಾಟಕ ಜನತೆಗೆ ಗುಡ್ ನ್ಯೂಸ್ ಕಾದಿದೆ. ಅದೇನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗಿದ್ಯಾ? ಹಾಗಾದ್ರೆ ಹೇಳ್ತೀವಿ ಬನ್ನಿ. ಇವತ್ತು BN ಟಿವಿನವರು ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಹೌದು, ಈ ಹಿಂದೆ ಅಂದ್ರೆ 2015 ಡಿಸೆಂಬರ್ನಲ್ಲಿ BN ಟಿವಿ ಕನ್ನಡ ಚಾನೆಲ್ ಗ್ರ್ಯಾಂಡ್ ಆಗಿ ದೊಡ್ಡ ಮಟ್ಟದಲ್ಲಿಯೇ ಎನ್ಫೋಟೈನ್ಮೆಂಟ್ ಚಾನೆಲ್ ಆಗಿ ನಿಮ್ಮ ಮುಂದೆ ಬಂದಿತ್ತು. ಆನಂದ್ ಗುರೂಜಿ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರಿಂದ BN ಟಿವಿ ಕನ್ನಡ ಆಪ್ ಲೋಕಾರ್ಪಣೆಗೊಂಡಿತ್ತು. ಮನರಂಜನೆಗೆ ಸಂಬಂಧಿಸಿದ ವಿಭಿನ್ನ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿತ್ತು. BN ಟಿವಿ ಕನ್ನಡ ಜನ ಮನ್ನಣೆಯನ್ನ ಕೂಡ ಗಳಿಸಿತ್ತು. ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ OTT ಟೆಕ್ನಾಲಜಿ ಮೂಲಕ ಚಾನೆಲ್ ಕಟ್ಟಲಾಗಿತ್ತು. ಜನರಿಗೆ ಇಷ್ಟವಾಗುವಂತಹ ಕಾರ್ಯಕ್ರಮಗಳನ್ನೇ ನೀಡುತ್ತಾ ಸಾಮಾಜಿಕ ಕಳಕಳಿ ಇರುವ ಮತ್ತು ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾದಂತಹ ಚಾನೆಲ್ ಕೂಡ ಆಗಿತ್ತು. BN ಟಿವಿ ಇದು ನಿಮ್ಮ ಧ್ವನಿ. ಹೊಸ ವರ್ಷಕ್ಕೆ ಕರ್ನಾಟಕ ಜನತೆಗೊಂದು ಗುಡ್ ನ್ಯೂಸ್. ಹೊಸ ಸ್ಪಿರಿಟ್, ಹೊಸ ಪವರ್, ಹೊಸ ಲುಕ್, ಬದಲಾವಣೆ ಹೊತ್ತು ಬರ್ತಿದೆ BN ಟಿವಿ ಕನ್ನಡ. ಅಂದಹಾಗೆ BN ಟಿವಿ ಕನ್ನಡ ತುಂಬಾನೇ ಫೇಮಸ್ ಆಗಿತ್ತು. ಹೊಸ ಪ್ರತಿಭೆಗಳಿಗೆ BN ಟಿವಿ ಕನ್ನಡ ಚಾನೆಲ್ ಅವಕಾಶ ನೀಡಿತ್ತು. ಎಷ್ಟೋ ವರ್ಕರ್ಸ್ ಈ ಮೀಡಿಯಾದಲ್ಲಿ ಕೆಲಸ ಮಾಡಿ ಜೀವನ ಕಟ್ಕೊಂಡಿದ್ರು. ಇಲ್ಲಿಂದ ಹೋದ ಎಂಪ್ಲಾಯೀಸ್ಗಳು ಮಾಧ್ಯಮ ಕ್ಷೇತ್ರದಲ್ಲಿ ಚೆನ್ನಾಗಿ ಗುರುತಿಸಿಕೊಂಡಿದ್ರು. ಈ ಚಾನೆಲ್ ಬಿಡಲು ಇಷ್ಟವಿಲ್ಲದ ಒಳ್ಳೆದ ಮನಸ್ಸಿನಿಂದ ಬೇರೆ ಕೆಲಸಗಳತ್ತ ಹೋದ್ರು. ಈಗಲೂ ನೆನೆದು ಯಾವಾಗ ಪ್ರಾರಂಭ ಮಾಡ್ತೀರಾ ಅಂತ ಎಂಪ್ಲಾಯೀಸ್ ಬಯಸುತ್ತಿದ್ದಾರೆ. 2016 ನವೆಂಬರ್ನಲ್ಲಿ ಅಂದಿನ ಮೋದಿ ಸರ್ಕಾರದಲ್ಲಿ ನೋಟ್ ಬ್ಯಾನ್ ಸಮಸ್ಯೆ ಕೂಡ, ಹೀಗಾಗಿ ಚಾನೆಲ್ ಸಡನ್ ಆಗಿ ಕ್ಲೋಸ್ ಮಾಡುವ ನಿರ್ಧಾರಕ್ಕೆ ಬಂದವು. ವಿಭಿನ್ನವಾಗಿ ಮೂಡಿಬರ್ತಿದ್ದ ಕಾರ್ಯಕ್ರಮಗಳನ್ನ ವೀಕ್ಷಕರು ಮಿಸ್ ಮಾಡಿಕೊಂಡು ಇಂತಹ ಚಾನೆಲ್ ಯಾಕೆ ಸ್ಟಾಪ್ ಮಾಡಲಾಯಿತು ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದರೂ BN ಟಿವಿ ಕನ್ನಡ ಚಾನೆಲ್ನಲ್ಲಿ ಬರುವ ಕಾರ್ಯಕ್ರಮಗಳಿಗಾಗಿ ಜನ ಈಗಲೂ ಎದುರು ನೋಡ್ತಿದ್ದಾರೆ. ರಾಜಕೀಯ ಗಣ್ಯರ ರಾಜನೀತಿ ಯಾರು ಕೇಳ್ತಾರೆ? ರಾಜ್ಯದ ಪರಿಸ್ಥಿತಿ ನಾವು ತೋರಿಸ್ತೀವಿ. ವಿಧಾನಸೌಧದ ಇಂಚಿನ ಸುದ್ದಿ. 2025 ಹೊಸ ವರ್ಷಕ್ಕೆ ಜನರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಇದೀಗ BN ಟಿವಿ ಕನ್ನಡ ಡಿಜಿಟಲ್ ಮುಖಾಂತರ ಬರ್ತಾ ಇದೆ. ವಿಶೇಷ ವಿಭಿನ್ನ ಕಾರ್ಯಕ್ರಮಗಳು ನಿಮಗೋಸ್ಕರ ಹೊತ್ತು ತರ್ತಿದೆ. ಅಂದಹಾಗೆ ಇದರಲ್ಲಿ ಬರುವ ಕಾರ್ಯಕ್ರಮಗಳ ಲಿಸ್ಟ್ನಲ್ಲಿ ನಾನು ನನ್ನ ಲೈಫ್, ಬದುಕು ಬವಣೆ, ಫುಡ್ ಸ್ಟೈಲ್, ಫಿಲ್ಮ್ ನಗರ್, ದೇವಾರಾಧನೆ, ಜ್ಯೋತಿರ್ಗಮಯ, ಪೊಲಿಟಿಕಲ್ ಡಿಬೇಟ್ ಹೀಗೆ ಇನ್ನಿತರ ಕಾರ್ಯಕ್ರಮಗಳನ್ನ ಬಿತ್ತರಿಸೋದಾಗಿದೆ. ಈ ಕಾರ್ಯಕ್ರಮಗಳ ವಿಶೇಷತೆ ಹೇಳೋದಾದ್ರೆ, ನಾನು ನನ್ನ ಲೈಫ್ ಸಿನಿಮಾ ಕಲಾವಿದರ ಬಗ್ಗೆ, ಸಿನಿಮಾ ಕ್ಷೇತ್ರಕ್ಕೆ ಅವರು ಹೇಗೆ ಬಂದ್ರು, ಅವರು ಸಾಧನೆ ಮಾಡಿದ ಹೇಗೆ, ಅದಕ್ಕೆ ಸ್ಫೂರ್ತಿ ಯಾರು, ಇವೆಲ್ಲ ವಿಷಯಗಳು ಇಡ್ತಾ ಹೋಗೋದೇ ನಾನು ನನ್ನ ಲೈಫ್ ಕಾರ್ಯಕ್ರಮ. ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನು ಅನ್ಕೊಂಡ್ರೆ ಕನಸಲ್ಲ ಸಾಧಿಸ್ಕೊಂಡ್ಬರ್ಬೇಕು ಅಂತ ಒಂದೊಂದು ಸಾಧಿಸ್ಕೊಂಡಿದ್ದೀನಿ. ಬಟ್ ಇದೊಂದು ಹೆಂಗೆ ಅಂದರೆ, ಒಂದು ಕನಸು ಕಟ್ಕೊಂಡಿದ್ದೆ ಪುಸ್ತಕ ಜೊತೆ ಒಂದು ಸ್ಕ್ರೀನ್ ಶೇರಿಂಗ್ 1 ನಿಮಿಷ ಬಂದೋಗ್ಬೇಕಾಯ್ತು ಅಂತ. ಇನ್ನು ಬದುಕು ಬವಣೆ ಈ ಕಾರ್ಯಕ್ರಮದಲ್ಲಿ ಸಹ ನಟಿಯರನ್ನ ಕರೆಸಿ ಅವರ ಲೈಫ್ನ ನೋವು ನಲಿವುಗಳ ಬಗ್ಗೆ ಅನಾವರಣ ಮಾಡೋದು. ಮತ್ತೊಂದು ಫುಡ್ ಸ್ಟೈಲ್ ಪ್ರೋಗ್ರಾಂನಲ್ಲಿ ಬೆಂಗಳೂರು ನಗರದ ಹೋಟೆಲ್ಗಳಿಗೆ ವಿಸಿಟ್ ನೀಡಿ ವೆರೈಟಿ ಟೇಸ್ಟಿಯ ಬಗ್ಗೆ ಜನರಿಗೆ ತಿಳಿಸಿಕೊಡುವುದಾಗಿದೆ. ಹಾಗೆಯೇ ಫಿಲ್ಮ್ ನಗರ್ ಸಿನಿಮಾಗಳ ಕುರಿತು ವಿಶ್ಲೇಷಣೆ ಮಾಡುವಂತಹ ಕಾರ್ಯಕ್ರಮ ನೀಡುವುದು. ದೇವಾರಾಧನೆ, ದೇವಸ್ಥಾನಗಳ ವಿಶೇಷ, ದೇವರ ದೇವಿ ಮಹಿಮೆ, ಪವಾಡಗಳ ಬಗ್ಗೆ ಜನರಿಗೆ ತೋರಿಸುವಂತಹ ಪ್ರಯತ್ನವಾಗಿದೆ. ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯರನ್ನ ಕರೆಸಿ ಜನರ ಸಮಸ್ಯೆಗಳ ಬಗ್ಗೆ ಜಾತಕ, ರಾಶಿ ಭವಿಷ್ಯ, ಕಂಕಣ ಭಾಗ್ಯ, ಮಕ್ಕಳ ಭಾಗ್ಯ,
ಆಸ್ತಿ ವಿವಾದ, ಪ್ರೇಮ ಕಲಹ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದೇ ಕಾರ್ಯಕ್ರಮದ ವಿಶೇಷ. ಅದರಂತೆಯೇ ಪೊಲಿಟಿಕಲ್ ಡಿಬೇಟ್ ನ್ಯೂಸ್ಗಳು ಕೂಡ ಪ್ರಸಾರ ಮಾಡುವಂತಹ ಚಾನೆಲ್. 4 ಕೋಟಿ ಖರ್ಚು ಮಾಡ್ತಾರೆ, 40 ಕೋಟಿ ಹೊಡಿತಾರೆ, 40 ಕೋಟಿ ಖರ್ಚು ಮಾಡ್ತಾರೆ, 400 ಕೋಟಿ ಹೊಡಿತಾರೆ. ವ್ಯಾಪಾರ ಆಗಿದೆ. ಒಟ್ನಲ್ಲಿ ನ್ಯೂ ಇಯರ್ನಲ್ಲಿ ಸ್ಪೆಷಲ್ ಆಗಿ BNTV ಕನ್ನಡ ಓಪನ್ ಆಗ್ತಾ ಇದೆ. ಜನರಿಗೆ ಇದೊಂದು ರೀತಿ ಗುಡ್ ಲಕ್. ಇನ್ನು ಮುಂದೆ ಡಿಜಿಟಲ್ ಮೂಲಕ BNTV ಕನ್ನಡದಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಿಮಗಾಗಿ. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮದೇ ಧ್ವನಿ. ಯಾಕೆ ನಿಮ್ಮ ಹೆಂಡತಿನ ಕಾರ್ಪೊರೇಟರ್ ಆಗಿ ನೋಡ್ಬೇಕು ಅಂತ ಅನಿಸ್ತು? ನೀವು ಯಾಕೆ ಮಾಡಲಿಲ್ಲ?